ಥೂ ಇವನಿಗೆ ಏನಾಗೈತಪ್ಪ. ಎಷ್ಟು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ಮಾತಾಡ್ಸೋದಿಲ್ಲ. ಅವ್ನ ಪಾಡಿಗೆ ಅವನು ಮನ್ಕೊಂಡಿರ್ತಾನೆ. ಏನು ನನಗೆ ಇಷ್ಟು ದಿವಸ ಹೆಂಡ್ತಿ ಬಿಟ್ಟಿದ್ದೀನಲ್ಲ, ಇವಾಗಾದರೂ ಚೆನ್ನಾಗಿರ್ಬೇಕು ಅನ್ನೋದೇ ಇಲ್ಲ. ಬರೀ ಮಲ್ಕೊಂಡಿರೋದೇನೆ. ನಾನು ಅದೆಲ್ಲಿ ನೋಡೋಣ. ಅವರಾಗಿ ಅವ್ರು ಮಾತಾಡಿಸಿ ಅವರಾಗಿ ಅವರು ಏನಾದರೂ ಕೇಳ್ತಾರೇನೋ ಅಂತ ನಾನು ನೋಡ್ತಾ ಇದ್ದೀನಿ. ನನ್ನೇನು ಅವ್ರು ಮಾತಾಡ್ಸಲ್ಲ. ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ ಅವರು. ನಾನು ಇಲ್ಲಾದ್ರೂ ನಾವಿಬ್ಬರೇ ಇದ್ದಾಗಾದ್ರೂ ಏನಾದರೂ ಮಾತಾಡಿಸ್ತಾರೇನೋ ಅಂತ ನೋಡ್ತಾ ಇದ್ರೆ ಏನೂ ಇಲ್ಲ. ತುಂಬ ಬೇಜಾರಾಗ್ತೈತಿ. ಏನು ಮಾಡೋದು ಹೋಗತ್ಲಾಗೆ. ಏನು ಮಾತಾಡ್ಸಂಗೆ ಇಲ್ಲ. ಇಷ್ಟು ದಿವಸ ಬಿಟ್ಟಿದ್ದೀನಿ ನಾನು ಹೆಂಡ್ತಿನ, ಇವಾಗಾದ್ರೂ ಚೆನ್ನಾಗಿರ್ಬೇಕು ಅನ್ನೋದಿಲ್ವಾ? ಥೂ, ಏನು ಅನ್ಸೋದಿಲ್ವಾ? ಒಬ್ಬೊಬ್ರು ಒಂದು ವಾರ ಹೆಂಡ್ತಿನ ಬಿಟ್ಟಿರೋದಿಲ್ಲ ಗೊತ್ತಾ, ಎಷ್ಟು ಪ್ರೀತಿ ಮಾಡ್ತಾರೆ. ಥೂ ಹೋಗತ್ಲಾಗೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಹೋಗತ್ಲಾಗೆ ಏನು ನನ್ನ ಮೇಲೆ ಅಷ್ಟೊಂದು ಸಿಟ್ಟ. ಏನೇಂದ್ರೂ ಅವನ ಕಣ್ಣಾರೆ ನೋಡಿದ್ನಲ್ಲ, ಅದಕ್ಕೆ ನನ್ನ ಮೇಲೆ ಸಿಟ್ಟು ಕಡಿಮೆ ಆಗಿಲ್ಲ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ನಾನೇ ಮಾತಾಡಿಸ್ತೀನಿ. ನಾನೇ ಏನೋ ಒಂಥರ ನಡ್ಕೊಳ್ಳೋ ಥರ ನಡ್ಕೊಳ್ತೀನಿ. ನಾನು ಮುಖನೇ ನೋಡ್ತಾ ಇದ್ದೀನಿ, ಸ್ಮೈಲ್ ಮಾಡ್ತಾ ಇದ್ದೀನಿ, ನನ್ನ ಎಕ್ಸ್ಪ್ರೆಷನ್ ಎಲ್ಲ ತೋರಿಸ್ತಾ ಇದ್ದೀನಿ. ಹಂಗಂದ್ರೆ ಇವನಿಗೇನು ಅನ್ನಿಸ್ತಾ ಇಲ್ವಾ? ಅಯ್ಯೋ, ಏನು ಮಾಡೋಣ ಇವಾಗ? ತೆಗಿ, ನೀನು ನನ್ನ ಮುಟ್ಬೇಡ. ಅಯ್ಯೋ, ಯಾಕೆ? ಏನಾಯಿತು? ಇಷ್ಟು ದಿವಸ ಆಗೈತೆ ನಾವಿಬ್ಬರು ಗಂಡ ಹೆಂಡತಿ ದೂರ ಆಗಿ, ಅದಕ್ಕೆ ಪ್ರೀತಿಯಿಂದ ಮಾತಾಡೋಣ ಅಂತ ಹೇಳಿ ನಾನು ಎಷ್ಟು ಇಷ್ಟಪಟ್ಟು ನಾನು ನಿಮ್ಮನ್ನು ಮುಟ್ಟಿದ್ರೆ ನೀವು ಯಾಕನೋ ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕೆ? ನಾನು ಈ 3 ದಿವಸದಿಂದ ನೋಡ್ತಾ ಇದ್ದೀನಿ. ನಿಮ್ಮನ್ನು ನೀವು ಯಾಕೋ ಬದಲಾಗೇ ಇಲ್ಲ. ಮುಂಚೆ ಥರನೇ ಇದ್ದೀರಪ್ಪ. ಹಿಂಗಿದ್ರೆ ನನಗೂ ಬೇಜಾರಾಗಲ್ವಾ? ಸ್ವಲ್ಪ ದಿನ ಸುಮ್ಮನಿದ್ಬಿಡು, ನನಗಿಷ್ಟ ಇಲ್ಲ ಸರಿನಾ? ನಾನು ಸುಮ್ಮನಿರು ಅಂತ ಹೇಳಿದ್ಮೇಲೆ ಸುಮ್ಮನೆ ಇರಬೇಕು. ನೀನು ಬಲವಂತ ಮಾಡಬೇಡ ನನ್ನ. ಅಯ್ಯೋ ಯಾಕೆ? ಅಲ್ಲ, ಇದನ್ನೇ ಒಂದು ದೊಡ್ಡ ವಿಷಯ ಮಾಡ್ತಾ ಇದ್ದೀರಲ್ಲ ನೀವು. ಅಲ್ಲ, ಏನು ಮಾಡಿದ್ದೀನಿ ಅಂತ? ಇವಾಗ ಏನೋ ಗೊತ್ತಿಲ್ದಲೇ ಆಗೈತೆ. ನನಗೆ ಸುಗುಣತೆ ಬುದ್ಧಿ ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೂ ನೀವು ಇನ್ನೂ ನನ್ನ ನಂಬ್ತಾ ಇಲ್ವಲ್ಲ. ಅಲ್ಲ, ನಾನು ಗೊತ್ತಿಲ್ದಲೇ ಮಾಡಿರೋ ಕೆಲಸ ಇದು. ನೀವು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗುತ್ತಾ? ಏನೋ ಒಂದು ಸತಿ ತಪ್ಪು ಆಗುತ್ತೆ ಅಪ್ಪ. ತಪ್ಪು ಆದಮೇಲೂ ನೀವು ಈ ಥರ ಕ್ಷಮಿಸ್ಲಿಲ್ಲ ಅಂತಂದರೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಗಂಡ ಹೆಂಡತಿ ಇಬ್ಬರು ಯಾವಾಗಲೂ ದೂರ ಇರಬೇಕಂತಂದರೆ ಹೆಂಗೆ ಸಾಧ್ಯ ಆಗುತ್ತೆ? ಪ್ಲೀಸ್ ವಿಕ್ಕಿ ಅವರೇ, ನಾವಿಬ್ಬರು ಲವ್ ಮಾಡಿ ತಾನೇ ಮದುವೆ ಆಗಿದ್ದು. ನಾನು ಡಿಸ್ಟರ್ಬ್ ಮಾಡಬೇಡ, ಸೈಡಿಗೆ ಹೋಗು ಸುಮ್ಮನೆ. ಅಲ್ಲ, ಯಾಕೆ ಅಂತ ರೀಸನ್ ಹೇಳಿ. ಯಾಕೆ ನಾನು ಇಷ್ಟ ಇಲ್ಲ? ಯಾಕೆ 3 ದಿವಸದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಿದ್ರು ಏನೂ ಮಾತಾಡ್ಸಲ್ಲ, ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಮಲ್ಕೊಂಡಿದ್ರು ಏನೂ ಮಾತಾಡ್ಸಲ್ಲ. ಯಾಕೆ ಅಂತ, ಏನು ಕಾರಣ ಅಂತ ನನಗೆ ಹೇಳ್ಬೇಕು ತಾನೆ. ಏನು ಹೇಳ್ದಲೆ ನೀವು ಈ ರೀತಿ ಇದ್ದರೆ ನಾನು ಹೇಳಲಿಲ್ವಾ? ನಿಮ್ಮ ಸುಗುಣತೆ ಬುದ್ಧಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ. ಎಷ್ಟು ಗೊತ್ತಾಗಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ನೀವು ಕೇಳ್ತಾನೆ ಇಲ್ವಲ್ಲ. ನೀವು ನಾನೇನೇನು ಬೇಕು ಅಂತ ಮಾಡಿದ್ದ? ಅವ್ರ ಬುದ್ಧಿ ಗೊತ್ತಿದ್ರೆ ನಾನು ಯಾಕೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೆ ಹೇಳು? ನೀನು ಎಷ್ಟು ಸುಳ್ಳು ಹೇಳ್ದಲ್ಲ ಅವತ್ತು. ನನಗೆ ಇಲ್ಲೋಡು ನಿಜವಾಗ್ಲೂ ನೋಡೋದಕ್ಕೆ ತುಂಬ ಬೇಜಾರಾಗ್ಬಿಡ್ತು. ನೋಡೋದಕ್ಕೆ ಏನಪ್ಪ ಇದು ಹಿಂಗೆ ಅಂತ ಹೇಳಿ ತುಂಬ ಬೇಜಾರಾಯಿತು. ನೀನು ಸುಮ್ಮನಿದ್ಬಿಟ್ಟು ನನಗೆ ಯಾಕೋನೋ ಇಷ್ಟ ಆಗ್ತಾ ಇಲ್ಲ. ಈಗ ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಅತ್ತೆನೂ ಎಂತೆಂಥ ಮಾತು ಬೈದೆ ನೀನು. ಅದಕ್ಕೋಸ್ಕರ ನೀನು ಸುಮ್ಮನಿದ್ಬಿಡು, ನನ್ನ ಮಾತಾಡಿಸ್ಬೇಡ. ಅಯ್ಯೋ, ಅದನ್ನೇ ನೀವು ಮಾತಾಡ್ತಾ ಇದ್ದೀರಲ್ಲ ಪದೇ ಪದೇ. ಅದೆಲ್ಲ ನನಗೆ ಗೊತ್ತಿಲ್ದಲೇ ಆಗಿರೋದು ಅಂತ ಹೇಳ್ತಾ ಇದ್ದೀನಿ ತಾನೆ. ಒಂದ್ಸತಿ ಕ್ಷಮಿಸ್ಬಿಡಿ. ಒಂದ್ಸತಿ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊಂಡ್ರು ನೀವು ಕ್ಷಮಿಸ್ತಾ ಇಲ್ವಲ್ಲ, ಯಾಕೆ? ಅಲ್ಲ, ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರ? ಅಲ್ಲ, ನಾನು ಒಬ್ಬಂಟಿಯಾಗಿ ನಾನು ಎಷ್ಟು ದಿವಸ ಹೀಗೆ ಇರಲಿ? ನಾನು ನೋಡ್ತಾನೆ ಇದ್ದೀನಿ, ನನ್ನ ಗಂಡನಾದನು ಮಾತಾಡಿಸ್ತಾನೆ, ನನ್ನ ಜೊತೆ ಚೆನ್ನಾಗಿರ್ತಾನೆ ಅಂತ ಹೇಳಿ 3 ದಿವಸದಿಂದ ನೋಡ್ತಾನೆ ಇದ್ದೀನಿ. ಏನಿಲ್ಲ, ಸುಮ್ಮನೆ ಬಂದು ಆರಾಮಾಗಿ ಊಟ ಮಾಡಿ ಸುಮ್ಮನೆ ಮಲ್ಕೊಬಿಡ್ತೀರ. ಹೆಂಗೆ ಏನು ಅಂತ ಹೇಳಿ ನಾನು ಒಂದು ಮಾತು ಮಾತಾಡಿಸ್ತಾ ಇಲ್ಲ ನಿಮಗೆ. ಯಾಕೆ ಅಷ್ಟು ಬೇಜಾರಾಗೈತೆ? ಅಷ್ಟೊಂದು ಇರಬಾರ್ದಪ್ಪ. ಕ್ಷಮಿಸ್ಬಿಡಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ನೀವು ಅದನ್ನೇ ಆಟ ಸಾಧಿಸ್ತಾ ಇದ್ದೀರಲ್ಲ. ಹಿಂಗಾದ್ರೆ ಆಗಲ್ಲ. ಹಿಂಗಾದ್ರೇ ನಾವಿಬ್ರು ಸಂಸಾರ ಹಾಳು ಮಾಡ್ಕೊಂಡು ಬೀದಿಗೆ ಬೀಳ್ಬೇಕಾಗುತ್ತೆ. ಅವಾಗ ನಾಲ್ವರು ಎಷ್ಟು ಮಾತಾಡ್ತಾರೆ ಗೊತ್ತಾ? ಇಂಥ ಸಂಪತ್ತಿಗೆ ಆತಕ್ಕೆ ಲವ್ ಮಾಡಿ ಮದುವೆ ಆಗಿದ್ರೆ ಇಂಥವ್ರು ಅಂತಾರೆ. ಸುಮ್ಮನೆ ಇದ್ಬಿಡು. ನಂಬಿಕೆ ಅನ್ನೋದು ಒಂದು ಸತಿ ಕಳ್ಕೊಂಡ್ಮೇಲೆ ನಾನು ಹಂಗೆ ಮತ್ತೆ ಎಲ್ಲರ ಮೇಲೂ ನಂಬಿಕೆ ಇಟ್ಟಿರ್ತೀನಿ. ಒಂದು ಸತಿ ನನಗೇನಾದ್ರೂ ಅವ್ರ ಮೇಲೆ ಬೇಜಾರಾಯಿತು ಅಂತಂದರೆ ನಿಜ ನನಗಿಲ್ಲೋಡು ತುಂಬ ಬೇಜಾರಾಗುತ್ತೆ. ನಂಬಿಕೆ ಹೊರಟೋಯ್ತು ಅಂದರೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಪಡ್ಕೊಳ್ಳೋದು ತುಂಬ ಕಷ್ಟ, ಕಳ್ಕೊಳ್ಳೋದು ತುಂಬ ಸುಲಭ. ನೀನು ಅದು ನಂಬಿಕೆ ಕಳ್ಕೊಬಿಟ್ಟಿದ್ಯಾ. ಏನೇ ಅಂತಂದ್ರೂ ನಿನ್ನ ಮೇಲೆ ನನಗೆ ನಂಬಿಕೆ ಬರೋದಿಲ್ಲ. ಅಯ್ಯ, ನೀವು ಅಲ್ಲ, ಏನೋ ಆಗಿದೆ ಅಂತ ಹೇಳಿ ಇಷ್ಟು ಕೇಳ್ಕೊಂಡ್ರೆ ಇಷ್ಟೊಂದು ಆಟನಾ? ಹೆಣ್ಣು ಮಕ್ಳು ಆಟ ಮಾಡ್ದಂಗೆ ಮಾಡ್ತೀರಲ್ಲ.
ಅಯ್ಯೋ ದೇವ, ಇನ್ನು ಹೆಣ್ಮಕ್ಳು ಇನ್ನೂ ಹಠ ಮಾಡಬೇಕು. ನಾನಾಗಿ ನಾನು ಬಂದು ಪಕ್ಕದಲ್ಲಿ ಕೂತ್ಕೊಂಡು ಕ್ಷಮಿಸ್ಬಿಡಿ ಅಂತ ಹೇಳಿ ನಿಮ್ಮನ್ನು ಮಾತಾಡ್ಸಿದ್ರು ನೀವೇನೂ ಸ್ವಲ್ಪನೂ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದಮೇಲೆ ನನಗೆ ಬೇಜಾರಾಗಲ್ವಾ? ನನಗೆ ಬೇಜಾರಾಯ್ತಲ್ಲ, ನಾನು ಯಾರ್ತಾಗ ಹೇಳ್ಕೊಬೇಕಾಗಿತ್ತು? ನನಗೆ ಬೇಜಾರಾಯ್ತು ತಾನೇ, ನಾನು ಯಾರ್ತಾಗ ಹೇಳ್ಕೊಬೇಕಾಗಿತ್ತು? ನನಗೆ ಬೇಜಾರು ಮಾಡೋದಲ್ಲ ನೀನು. ನಾನು ಬೇರೆ ಯಾರು ಹೇಳಿದ್ರು ಅಷ್ಟೊಂದು ನಂಬ್ತಿರ್ಲಿಲ್ಲ. ನಾನು ಕಣ್ಣಾರೆ ನೋಡೋದಕ್ಕೆ ನನಗೆ ತುಂಬ ಸಿಟ್ಟು ಬಂತು ಪಾರು, ನನಗೆ ತುಂಬ ಸಿಟ್ಟು ಬಂತು ಕಣ್ಣಾರೆ ನೋಡಿದ್ದಕ್ಕೆ. ಯಾರೂ ಹೆಂಡ್ತಿಯವ್ರನ್ನ ಇಷ್ಟು ದಿನ ಬಿಟ್ಟಿರಲ್ಲ ಗೊತ್ತಾ? ಏನೇ ಅಂದ್ರೂ ಬಂದು ಕರ್ಕೊಬರ್ತಾರೆ, ಜೊತೆಲಿರ್ತಾರೆ. ಏನೋ ಈಗ ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಕಮ್ಮವ್ರಿಗೂ ಅಂತಾರೆ. ಹಂಗೆ ಏನೋ ಬೆಳಗ್ಗೆಲ್ಲ ಜಗಳ ನಡೆದಿರುತ್ತೆ, ರಾತ್ರಿ ಟೈಮ್ ಅಷ್ಟೊತ್ತಿಗೆ ಚೆನ್ನಾಗಿ ಆಗ್ತಾರೆ ಗಂಡ ಹೆಂಡ್ತಿ. ಆದರೆ ನೀವು ಎಷ್ಟು ಬೇಜಾರಾಗಿದ್ದೀರ ನನ್ನ ಮೇಲೆ. ನಾನು ನೋಡ್ತಾ ಇದ್ದೀನಿ 3 ದಿವಸ ಆಯ್ತಲ್ಲ ಈ ಮನೆಗೆ ಬಂದು, 3-4 ದಿವಸ ಆಯಿತು. ಒಂದು ದಿವಸನಾದರೂ ಮಾತಾಡ್ಸಿದ್ದೀರಾ ನೀವು? ಪಕ್ಕದಲ್ಲೇ ಇದ್ರೂ ಒಂದು ದಿವಸನೂ ಮಾತಾಡ್ಸಿಲ್ಲ ಗೊತ್ತಾ? ಯಾರು ಹೆಂಗ ಗೊತ್ತಿಲ್ಲ ಪಾರು, ನನಗೇನೋ ಒಂದು ಸತಿ ಇದಾಯಿತು ಅಂದ್ರೆ ನನ್ನ ಮನಸ್ಸು ಅದೇನೇ ಅಂದರೂ ಸರಿ ಮಾಡೋಕ್ಕಾಗಲ್ಲ, ಮನಸ್ಸಿಗೆ ಆಗಿರೋ ಗಾಯ ಸರಿ ಮಾಡೋಕ್ಕಾಗಲ್ಲ. ಅಯ್ಯೋ ನಿನ್ನಂಥವ್ರನ್ನ ಎಲ್ಲೋ ನೋಡಲಿಲ್ಲಪ್ಪ ನಾನು. ಅಲ್ಲ ನೋಡ್ತಾನೆ ಇದ್ದೀನಿ ನಾನು ಬಂದಾಗಿಂದನೂ. ಸ್ವಲ್ಪನೂ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ನಾನಾಗಿ ನಾನು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ವಲ್ಲ ನೀನು. ಓ ನನಗೇನೋ ತುಂಬ ಬೇಜಾರಾಗ್ತೈತೆ ಗೊತ್ತಾ? ಲವ್ ಮಾಡಿ ಮದುವೆ ಆಗಿದ್ದಕ್ಕೆ ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಪ್ಪ ಅನ್ನಿಸ್ತೈತೆ. ನಿನ್ನಂತವ್ನ ಯಾಕೆ ಅನ್ನೋ ಮದುವೆ ಆದ್ನೋ ಅನ್ನಿಸ್ತೈತೆ. ಇಲ್ಲಿ ನೋಡಿಲಿ ಪಾರು, ನಾನು ಮದುವೆ ಆಗಿದ್ದಕ್ಕೆ ನಾನು ನಿನ್ನ ದ್ರೋಹ ಮಾಡಿಲ್ಲ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಚೆನ್ನಾಗಿ ನಾನು ಎಲ್ಲದರಲ್ಲೂ ನೋಡ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನೆನಪು ಬರದೇ ಇರೋ ಥರ ನಾನು ನೋಡ್ಕೊಂಡಿದ್ದೀನಿ. ಆದರೆ ನಿನಗಿರೋ ಯೋಗ್ಯತೆ ಇಲ್ಲ ಅಷ್ಟೇ. ನಾನು ಇಲ್ಲೋಡು ಪ್ರತಿಯೊಂದು ತೊಗೊಂಬಂದು ಕೊಟ್ಟಿದ್ದೀನಿ, ಬಟ್ಟೆಯಿಂದ ಹಿಡ್ದು ನೀನು ಏನು ತಿಂತೀಯ ಉಣ್ತೀಯ ಚೆನ್ನಾಗಿರೋ ಒಟ್ಟಿನಲ್ಲಿ ಅಂತ ಹೇಳಿ ನಾನು ಹೇಳ್ದಂಗೆ ಕೇಳಿಕೊಂಡು ನೀನು ಎಲ್ಲರ ಜೊತೆ ಚೆನ್ನಾಗಿದ್ದಿದ್ರೆ ನಿನ್ನ ಕತೆನೇ ಬೇರೆ ಇತ್ತು. ಇವಾಗ ನೀನಾಗಿ ನೀನು ಹಾಳು ಮಾಡ್ಕೊಂಡು ಏನು ಮಾಡಲಿ? ಅದು ಒಂದು ಸತಿ ಮುರಿದ ಮೇಲೆ ಅಷ್ಟಕ್ಕಷ್ಟೇ. ಏನೇ ಅಂದರೂ ಅದು ಸರಿ ಹೋಗಲ್ಲ. ನನಗೆ ಒಂದು ಸತಿ ಅಷ್ಟೇ ತುಂಬ ಬೇಜಾರಾಗ್ಬಿಟ್ಟೈತೆ. ನೀನು ಏನೇನು ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ನಾನೇನಂತ ಕೆಲಸ ಮಾಡಿದೆ, ಏನಂತ ತಪ್ಪು ಕೆಲಸ ಮಾಡಿದ್ದೀನಿ ಅನ್ನಂಗೆ? ಬಿಡಪ್ಪ, ಯಾವನಿಂದಾದರೂ ಓಡೋಗಿದ್ದಾಳೆ ಅನ್ನೋದಾದರೆ ಬಿಡಪ್ಪ ಅನ್ಬೋದಾಗಿತ್ತು. ಅದಕ್ಕಾದ್ರೇ ಬಿಡಪ್ಪ ಇಂಥ ತಪ್ಪು ಕೆಲಸ ಮಾಡವಳೆ, ಗಂಡ ಹೆಂಡತಿ ನಡುವೆ ಈ ಥರ ಜಗಳ ಬಡುತ್ತೆ ಅನ್ಬೋದಾಗಿತ್ತು. ನಾನಂತ ಏನು ತಪ್ಪು ಕೆಲಸ ಮಾಡಿದ್ದೀನಿ? ಅಲ್ಲ, ಏನಂತ ಕೆಲಸ ಮಾಡಿದ್ದೀನಿ ಅಂತ, ಏನಂತ ತಪ್ಪು ಕೆಲಸ ಮಾಡಿದ್ದೀನಿ ನಾನು? ಏನು ಮಾಡಿದ್ಯೋ ನಿನಗೆ ಗೊತ್ತಾಗಬೇಕು. ನನಗೆ ನಿನ್ನ ವಿಷಯ ಎಲ್ಲ ಗೊತ್ತಿದೆ, ನೀನು ಸುಮ್ಮನೆ ಮಾತಾಡಬೇಡ. ಅಯ್ಯೋ ಏನು ಗೊತ್ತಿದೆ? ಆಗ್ಲೆಲ್ಲ ಗೊತ್ತಿದೆ. ಅದೇನು ಗೊತ್ತಿದೆ? ಹಿಂಗಾಗೈತೆ ಅಂತ ಹೇಳಿ ಅದನ್ನಾದರೂ ಬಾಯಿ ಬಿಟ್ಟು ಹೇಳ್ಬೇಕು ತಾನೆ. ಹಿಂಗಿದ್ರೆ ಹೆಂಗೆ ಗಂಡ ಹೆಂಡ್ತಿ? ಹಿಂಗಿದ್ರೆ ಸಂಸಾರಗಳು ಆಗ್ತವ? ಹಿಂಗಿದ್ರೆ ಅದೇನಾಗೈತೆ ಅಂತ ಹೇಳಿ ಬಾಯಿ ಬಿಟ್ಟಾದರೂ ಮಾತಾಡ್ತೀರಾ ನೀವು? ಅದು ಇಲ್ಲ. ಸುಮ್ಮನೆ ಮನ್ಸಲ್ಲಿ ಮೂಗುರಿ ಹಂಗೆ ಇಟ್ಕೊಂಡು ಸುಮ್ಮನೆ ಮಾಮಂಗೆ ಮುಷ್ಟಿ ಮಾಡ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಅಯ್ಯೋ ನಿನ್ನ ಮುಖ ನೋಡಿದ್ರೆ ನನಗಂತೂ ಇಷ್ಟನೇ ಆಗಲ್ಲ. ಹೋಗು. ತುಂಬ ಬೇಜಾರಾಗ್ತೈತೆ ನಿನ್ನ ಮುಖ ನೋಡಿದ್ರೆ ಅಷ್ಟು. ನನ್ನ ಮುಖ ಇರೋದೇ ಈಗ ಕಣೆ. ನೀನು ನೋಡಾಗಿದ್ರೆ ನೋಡು ಅಷ್ಟೇ, ಇಲ್ಲ ಹೊರ್ಟೋಗ್ತಾ ಇರು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಚೆನ್ನಾಗಿರಬೇಕು ಗಂಡ ಹೆಂಡ್ತಿ ಅಂತ ಹೇಳಿ. ಏನೋ ತಪ್ಪು ಆಗೋಯ್ತು, ಜಗಳ ಆಯಿತು, ಗಂಡ ಹೆಂಡ್ತಿ ನಡುವೆ ಜಗಳ ಇದ್ದಿದ್ದೆ ಅಂತ ಹೇಳಿ ಎಷ್ಟೆಷ್ಟು ನಾನು ಚೆನ್ನಾಗಿರ್ಬೇಕು ಅಂತ ನೋಡ್ತಾ ಇದ್ದೀನಿ. 3-4 ದಿನದಿಂದನೂ ನಾನು ಚೆನ್ನಾಗಿರ್ಬೇಕು ಅಂತಂದರೆ ವಿಕಿ ಚೆನ್ನಾಗಿರೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಏನು ಮಾಡೋದಪ್ಪ, ಇದೊಳ್ಳೆ ಕರ್ಮ ಆಯ್ತಲ್ಲಪ್ಪ ಅನ್ನಿಸ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.